ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಪರ್ಫೆಕ್ಟಾಗಿ ಯಾವ ರೀತಿ ಸ್ಲೀವ್ಸ್ನ ಕಟಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ತೋರಿಸೋ ಉದ್ದೇಶ ಏನು ಅಂದರೆ, ನನಗೆ ವ್ಯೂವರ್ಸು ಕೇಳಿದರು ಸಾದಾ ಬ್ಲೌಸಿಂದು ಸ್ಲೀವ್ ಕಟಿಂಗ್ ಮಾಡಿ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಅವ್ರಿಗಂತನೆಲ್ಲ, ಬಿಗಿನರ್ಸ್ಗೂ ಸಹ ಇದು ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಲೀವ್ಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ನಾವು ಮೆಜರ್ಮೆಂಟ್ ಹೆಂಗೆ ತಗೋಬೇಕು ಅಂದರೆ, ಯಾವಾಗಲೇ ಆಗಲಿ ಸ್ಲೀವ್ಸ್ ಲೆಂತು ಅದು ಡಿಪೆಂಡ್ ಅಪಾನು ಸ್ಲೀವ್ಸ್ ಲೆಂತ್ ಎಷ್ಟಾದರೂ ತೊಗೋಬೋದು. ಈ ವಿಡ್ತ್ ಮಾತ್ರ ಚೆಸ್ಟ್ ಇರುತ್ತಲ್ಲ, ಚೆಸ್ಟು ಅಂದರೆ ನಾನಿವತ್ತು ಕಟಿಂಗ್ ಮಾಡ್ತಾ ಇರೋದು 36 ಸೈಜಿನ ಚೆಸ್ಟಿಗೆ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ 4ನೇ ಒಂದು ಭಾಗ 36 ಅಂದರೆ ಅದರಲ್ಲಿ 4 ಭಾಗ ಮಾಡಿದ್ರೆ 9 ಬರುತ್ತೆ. ಅಷ್ಟು ನಾವು ಇಟ್ಕೋಬೇಕು. ಎಷ್ಟಂದ್ರೆ ಅಷ್ಟು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಅಷ್ಟೇ ಇಟ್ಕೋಬೇಕು. ಈಗ 36 ಅಂದರೆ ಅದರಲ್ಲಿ 4 ಭಾಗ ಮಾಡಿದಾಗ ನಮಗೆ 9 ಬರುತ್ತೆ. ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಎಕ್ಸಾಕ್ಟಾಗಿ ನಾನು 9 ತೊಗೊಳ್ತಾ ಇದ್ದೀನಿ ವಿಡ್ತು. ಇಷ್ಟು ಸಾಕು. ಎಕ್ಸ್ಟ್ರಾ ಸ್ವಲ್ಪ ಇದೆ ಅಂತ ಎಲ್ಲ ಬಿಟ್ಕೊಳಕ್ಕೆ ಹೋಗಬೇಡ್ರಿ. ನಾನು ತೋರಿಸ್ತೀನಿ ಯಾವ ರೀತಿ ಎಕ್ಸಾಕ್ಟಾಗಿ ಬರುತ್ತೆ. ನನಗೆ ಸ್ಲೀವ್ ಲೆಂತ್ ಬಂದು 11 ಇಂಚ್ ರೆಡಿ ಬೇಕು. ಅದಕ್ಕೆ ನಾನು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ಬಿಟ್ಟು 12 ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲಿ ಅಷ್ಟೇ, ಇಲ್ಲಿನೂ 9 ಎಕ್ಸಾಕ್ಟಾಗಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಕರೆಕ್ಟಾಗಿ ಎಕ್ಸ್ಟ್ರಾ ಏನಿದೆಯೋ ಅದು ಎಲ್ಲ ಕಟ್ ಮಾಡಿಬಿಡ್ಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಲೆಂತು ಕಸ್ಟಮರ್ ಎಷ್ಟು ಕೇಳ್ತಾರೋ ಅಷ್ಟೇ ಇರುತ್ತೆ. ವಿಡ್ತ್ ಮಾತ್ರ ಚೆಸ್ಟಲ್ಲಿ 4ನೇ ಒಂದು ಭಾಗ ಅಂದರೆ ನಾನು 36 ಸೈಜ್ ಚೆಸ್ಟಿಗೆ ಸ್ಲೀವ್ ಕಟ್ ಮಾಡೋದ್ರಿಂದ ಅದರಲ್ಲಿ 4ನೇ ಒಂದು ಭಾಗ ಅಂದರೆ 9 ಇಂಚ್ ಬರುತ್ತೆ. ಇನ್ನೂ ಒಂದು ಸರಿ ತೋರಿಸ್ತೀನಿ ನೋಡಿ. ಎಕ್ಸಾಕ್ಟಾಗಿ 9 ಇದೆ. ಇದಾಯಿತು. ಈಗ ನಾವು ಡೌನ್ ಏನು ಮಾಡೋದು ಅಂದರೆ 3.5 ತೊಗೊಳ್ತಾ ಇದ್ದೀನಿ ನಾನು. ಡೌನ್ ಇಲ್ಲಿಂದ 2 ಇಂಚು, 2 ಇಂಚಿಗೆ ಒಂದು ಮಾರ್ಕು ಈ ರೀತಿ ಹಾಕ್ಕೊಳ್ಳಿ. ಡೌನು 3.5 ತೊಗೊಂಡಿದ್ದೀನಿ. ಈ ರೀತಿ ಒಂದು ಮಾರ್ಕು ಮಾಡ್ಕೊಳ್ಳಿ. 2 ಇಂಚಿಗೆ ಒಂದು ಮಾರ್ಕು. ಕಾಣಿಸ್ತಿದೆಯಾ? ನಾವು ಇಲ್ಲಿ ಏನು ಮಾಡೋದು ಅಂದರೆ, ಇಲ್ಲಿಂದ ಒಂದು ಇಂಚು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಬಿಗಿನರ್ಸ್ಗೆ. ಈಗ ನೀಟಾಗಿ ಈ ರೀತಿ ಶೇಪ್ ಕೊಟ್ಕೊಂಡು, ತುಂಬ ಈಸಿ ಇದೆ. ಈ ರೀತಿ ಶೇಪ್ ಕೊಟ್ಕೊಂಡು ಬರಬೇಕು. ಇನ್ನೂ ಒಂದು ಮೆಥಡ್ ಇದೆ. ಯಾವ ರೀತಿ ಅಂದರೆ ಅದು ತೋರಿಸ್ತೀನಿ. ಬಿಗಿನರ್ಸ್ಗೆ ಮತ್ತು ನಮಗೆ ಸ್ಲೀವ್ಸ್ ಕಟಿಂಗ್ ಶೇಪ್ ಕೊಡೋಕ್ಕೆ ಬರಲ್ಲ ಅನ್ನೋರು ಈ ಮೆಥಡ್ನ ಫಾಲೋ ಮಾಡ್ಬೋದು. ನಾವು ಇಲ್ಲಿ 3.5 ಇಂಚಿಗೆ ಡೌನ್ ಮಾಡಿದ್ದೀವಲ್ಲ,
ಇಲ್ಲಿ ಅಷ್ಟೇ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಬಿಡಿ. ಅದಾದಮೇಲೆ ಇದರಲ್ಲಿ ಅರ್ಧ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 7 ಇಂಚು, 7ರಲ್ಲಿ ಅರ್ಧ ಹಿಂಗೆ ಟೇಪ್ ಮಡಚಿಬಿಟ್ಟು ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಾದ್ಮೇಲೆ ನಾವು ಇಲ್ಲೇನು 3.5 ಇಂಚ್ ಬಿಟ್ಟು ತೊಗೊಂಡಿದ್ದೀವಲ್ಲ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ಅದರಿಂದ ಒಂದು ಅರ್ಧ ಇಂಚು ಮೇಲ್ಗಡೆ, ಅರ್ಧದಿಂದ ನಾವು ಅರ್ಧ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರಿಂದ ಒಂದು ಅರ್ಧ ಇಂಚು ಮೇಲ್ಗಡೆ ಈ ರೀತಿ ಮಾರ್ಕ್ ಹಾಕ್ಕೊಂಡ್ರೆ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಬರುತ್ತೆ ನೋಡಿ. ನಾನು ಮುಂಚೆನೇ ಇದನ್ನು ಮಾರ್ಕ್ ಮಾಡಿದ್ದೆ, ನಾನು ಇದು ಡ್ರಾ ಮಾಡೋದಕ್ಕಿಂತ ಮುಂಚೆನೇ ಒಂದು ಮಾರ್ಕ್ ಮಾಡಿದ್ದೆ. ಈಗ ಎಕ್ಸಾಕ್ಟಾಗಿ ಇಲ್ಲಿಗೆ ಪ್ಲಸ್ ಮಾರ್ಕ್ ಹತ್ರ ಜಾಯಿಂಟ್ ಆಗಿದೆ, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಡಾರ್ಕ್ ಮಾಡ್ತೀನಿ, ಬಂದಿದೆಯಾ? ಈ ರೀತಿ ಎಕ್ಸಾಕ್ಟಾಗಿ ನಿಮ್ಗೆ ಬರಲ್ಲ ಅನ್ನೋರು ಬಿಗಿನರ್ಸ್ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಇಲ್ಲಿಂದ ಜಾಯಿಂಟ್ ಮಾಡ್ಕೊಂಡು ಹೋಗ್ತಾ ಸ್ವಲ್ಪ ಡೌನ್ ಮಾಡಿಬಿಟ್ರೆ ಎಕ್ಸಾಕ್ಟಾಗಿ ಬರುತ್ತೆ. ಈಗ ಬ್ಯಾಕ್ ಆಯಿತು. ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಬೇಕು ಅಲ್ವಾ, ಇದು ಬ್ಯಾಕಿಗೆ ಆಯಿತು. ಈಗ ಫ್ರಂಟ್ ಆರ್ಮೋಲ್ ಶೇಪು ಇಲ್ಲಿಂದನೇ ಬರ್ತಾ ಇದೇನಿದೆಯೋ ಪ್ಲಸ್ ಮಾರ್ಕ್ ಹತ್ರ ಏನಿದೆ ಅಲ್ಲಿಂದ ಒಂದು 1/2 ಇಂಚು ಈ ರೀತಿ ಒಳಗೆ ತಗೋಬೇಕು. ತಗೊಂಡು ಈ ಥರ ಜಾಯಿಂಟ್ ಮಾಡಿದ್ರೆ ಎಕ್ಸಾಕ್ಟಾಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಸ್ಲೀವ್ ಶೇಪು ಎಕ್ಸಾಕ್ಟಾಗಿ ಬರುತ್ತೆ. ಮತ್ತು ಇದು 2 ಇಂಚ್ ಏನಿದೆ ಅಂದರೆ ಇದು ಎಕ್ಸ್ಟ್ರಾ ಅಲ್ಲ, ಇದು ನಾವೇನು ಮಾರ್ಜಿನ್ಗೆ ಬಿಟ್ಟಿರ್ತೀವಲ್ವ ಸ್ಲೀವ್ಸ್ ಜಾಯಿಂಟಲ್ಲಿ ಬ್ಲೌಸ್ ಜಾಯಿಂಟಲ್ಲಿ ಮಾರ್ಜಿನ್ಗೆ ಏನಂತ ಬಿಟ್ಟಿರ್ತೀವೋ ಅದು ಇದರಲ್ಲೇ ಬರುತ್ತೆ. ನೀವು ಇದು ಲೆಕ್ಕಕ್ಕಿಲ್ಲ ಅಂತ ಅಂದ್ಕೋಬೇಡಿ, ಅದನ್ನು ಸೇರಿಸ್ಬಿಟ್ಟೆ ನಾನು 9 ಇಂಚ್ ತೊಗೊಂಡಿರೋದು. ಮತ್ತು ಇಲ್ಲಿ ಇದು ಇಷ್ಟ ಆಯಿತು. ಇಲ್ಲಿ ಲೂಸ್ ಬಂದು 5.75 ಇದೆ. 5.75 ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಅದಾದಮೇಲೆ ಈ ರೀತಿ ನಾನು ಇಲ್ಲಿ ನಿಮ್ಗೆ ಮಾರ್ಕಾಗಿ ತೋರಿಸ್ಲಿಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಕಟ್ ಮಾಡ್ಕೊಳ್ಳೋಣ. ತೋರಿಸ್ತೀನಿ ಎಕ್ಸಾಕ್ಟಾಗಿ ಬರುತ್ತೋ ಇಲ್ವೋ ಅಂತ. ಇಲ್ಲಿ ಒಂದು ಸೆಂಟ್ರಿಗೆ ನಾಚ್ ಹಾಕೊಂಬಿಡಿ. ಇಲ್ಲಿಗೂ ಒಂದು ಇದಾದಮೇಲೆ ಫ್ರಂಟ್ ಶೇಪು ನಾವೇನು ಮಾರ್ಕ್ ಮಾಡಿದ್ದೀವೋ ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಇಷ್ಟು ಫ್ರಂಟ್ ಶೇಪಿಂದು ಬಟ್ಟೆ ಇಷ್ಟು ತೆಗೆದುಬಿಡಬೇಕು. ಈಗ ಎಕ್ಸಾಕ್ಟಾಗಿ ಪರ್ಫೆಕ್ಟಾಗಿ ಸ್ಲೀವ್ ಶೇಪು ಬಂದಿದೆ. ನಾನು ಇಲ್ಲಿ ನಿಮ್ಗೆ ಮಾರ್ಕಾಗಿ ತೋರಿಸ್ಲಿಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನು ಮಾರ್ಕಾಗಿ ತೋರಿಸ್ಲಿಲ್ಲ. ಇಲ್ಲಿ 1/2 ಇಂಚು ಮಾರ್ಜಿನ್ನು ಹೊಲಿಗೆಗೆ ಅಂತ 1/2 ಇಂಚ್ ಹೊಲಿಗೆಗೆ ಹೋಗುತ್ತೆ, ಇಲ್ಲಿ 1/2 ಇಂಚ್ ಹೊಲಿಗೆಗೆ ಹೋಗುತ್ತೆ. ನಾನು ತೋರಿಸ್ತೀನಿ, ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ ಅದರದ್ದೇ. ನಾನು ಅದು ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಹತ್ರ ಕರೆಕ್ಟಾಗಿ ಕೂರುತ್ತೋ ಇಲ್ವೋ ಅಂತ ಒಂದ್ಸರಿ ತೋರಿಸ್ತೀನಿ. ಇದು ನೋಡಿ, ಇಲ್ಲಿ 1/2 ಇಂಚ್ ಏನು
ಹೊಲಿಗೆಗೆ ಮಾರ್ಜಿನ್ ಅಂತ ಬಿಟ್ಟಿರ್ತೀವಲ್ವ, ಆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನಿಮ್ಗೆ ಗೊತ್ತಾಗಲಿ ಅಂತ ಇದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ಇಲ್ಲ, ಈ ಥರ ಹೊಲಿಗೆಗೆ ಹೋಗ್ಬಿಡತ್ತಲ್ವ, ನಮಗೆ ಇಲ್ಲಿಂದ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅಂತ ನೋಡೋಣ. ನೋಡಿ, ಇಲ್ಲಿಂದ ನಾವು ಸ್ಟಿಚ್ ಹಾಕ್ಕೊಳ್ತೀವಲ್ವ, ಎಕ್ಸಾಕ್ಟಾಗಿ ಇಲ್ಲಿಗೆ ಬರುತ್ತೆ. ಮತ್ತು ಇಲ್ಲಿ ಪ್ಲಸ್ ಮಾರ್ಕಲ್ಲೂ ನೀಟಾಗಿ ಪ್ಲಸ್ ಮಾರ್ಕ್ ಬರುತ್ತೆ. ನಾವು ಜಾಯಿಂಟ್ ಮಾಡಿದಾಗ, ಸ್ಲೀವ್ಸ್ ಜಾಯಿಂಟ್ ಮಾಡಿದಾಗ ಇಲ್ಲಿ ಪ್ಲಸ್ ಮಾರ್ಕ್ ಬರಬೇಕು. ಬಂದರೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ. ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಈ ಮೆಥಡಲ್ಲಿ ಕರೆಕ್ಟಾಗಿ ಸ್ಲೀವ್ಸ್ನ ನೀವು ಕಟ್ ಮಾಡಿದ್ದೆ ಆದರೆ ಎಕ್ಸಾಕ್ಟಾಗಿ ಬಂದೇ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಕರೆಕ್ಟಾಗಿ ಬಂತೋ ಇಲ್ಲೋ ಅಂತ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ನಾನು ಏನು ತೋರಿಸಿದ್ದೀನೋ ಈ ಮೆಥಡಲ್ಲಿ ನೀವು ಫಾಲೋ ಮಾಡಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಬರುತ್ತೆ. ಮತ್ತು ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ಎಲ್ಲೂ ಸ್ಲೀವ್ಸಲ್ಲಿ ರಿಂಕಲ್ ಬರೋದಾಗಲಿ, ಬ್ಯಾಕು ಫ್ರಂಟು ಎಲ್ಲೂ ಬರೋದಿಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.